ನನ್ನ ಹೆಸರು ಸ್ನೇಹ. ಒಂದು ಕಾಲದಲ್ಲಿ ಮುಂಬೈನ ರಸ್ತೆಗಳೇ ನನ್ನ ಬದುಕಾಗಿದ್ದವು. ಬಡತನದ ಕರಾಳ ಹಸ್ತ ನನ್ನನ್ನು ಅಸಹಾಯಕಳನ್ನಾಗಿ ಮಾಡಿತ್ತು. ನನಗೆ ಬೇರೆ ಯಾವ ಕೆಲಸವೂ ತಿಳಿದಿರಲಿಲ್ಲ. ಹೊಟ್ಟೆಪಾಡಿಗಾಗಿ ಅನಿವಾರ್ಯವಾಗಿ ತಪ್ಪು ದಾರಿಯನ್ನು ಆಯ್ದುಕೊಂಡಿದ್ದೆ. ಒಂದು ದಿನ ರಾತ್ರಿ ನಾನು ರಸ್ತೆಯ ಪಕ್ಕದಲ್ಲಿ ಕುಳಿತಿದ್ದೆ. ನನ್ನ ಹೃದಯ ಮತ್ತು ಮನಸ್ಸು ಎರಡೂ ಶೂನ್ಯವಾಗಿದ್ದವು. ಚಳಿಗಾಲದ ಆ ರಾತ್ರಿ ನನಗೆ ತುಂಬಾ ಭಾರವೆನಿಸುತ್ತಿತ್ತು. ತೆಳ್ಳಗಿನ ಬಟ್ಟೆ ಧರಿಸಿ ಯಾವ್ದಾದ್ರು ವ್ಯವಹಾರ ಕೈ ಹಾಕೋದಾಗ್ಲಿ ಎಲ್ಲಾನು ನೋಡ್ತಿದ್ವಿ. ಬಟ್ ಯಾವ್ದೂ ಮುಂದುವರಿತಿರ್ಲಿಲ್ಲ. ಎಲ್ಲ ಅಲ್ಲಿಗೆ ಸ್ಟಾಪ್ ಆಗೋದು, ಎಲ್ಲ ನೋಡಿ ಸುಮ್ಮನಾಗ್ತಿದ್ವಿ. ಕಂಟಿನ್ಯೂಸ್ ಆಗಿ ಒಂದು ಒಳ್ಳೇದಾಗಿರೋದು ಅಂದ್ರೆ ಇಲ್ಲಿಗೆ ಬಂದ್ಮೇಲೆ. ನಾನು ಏನೇ ಕೇಳೋಕ್ಕಿಂತ ಮೊದಲು ಇಲ್ಲಿಗೆ ಬಂದಾಗಿಂದ ದೇವ್ರು ನಾನು ಕೇಳೋಕ್ಕಿಂತ ಮೊದಲೇ ಎಲ್ಲ ಕೊಟ್ಟಿದ್ದಾರೆ. ಫೇಸ್ಬುಕ್ ಅಲ್ಲಿ ನೋಡಿದೆ, ಬಂದೆ. ಅವಾಗಿಂತ ಈಗ ಹೆಲ್ತ್ ಎಷ್ಟೋ ಇಂಪ್ರೂವ್ ಆಗಿದೆ. ಪ್ರಾಬ್ಲಮ್ ಏನಿಲ್ಲ. ಈಗ ನಂಬ್ಕೊಂಡು ಬಂದಿರೋರ್ನಂತೂ ಕೈ ಬಿಡಲ್ಲ ಅನ್ನೋದು ನಂಗೂ ಒಂದು ನಂಬಿಕೆ ಇದೆ. ನಿಮ್ಮ ನಂಬಿಕೆಗೆ ಇಲ್ಲಿ ಮೋಸವಿಲ್ಲ. ನೀವು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದರೆ, ಇಷ್ಟಪಟ್ಟವರು ನೆಮ್ಮದಿಯಾಗಲು ಸ್ತ್ರೀ ವಶೀಕರಣ, ಡೈವರ್ಸ್ ಪ್ರಾಬ್ಲಮ್, ಮದುವೆ, ಆರೋಗ್ಯ, ಸಂತಾನ, ಮಾಟಮಂತ್ರ ನಿವಾರಣೆ, ನಿಮ್ಮ ಜೀವನದ ಯಾವುದೇ ಗುಪ್ತ ಕಠಿಣ ಸಮಸ್ಯೆಗಳಿಗೆ ಎಷ್ಟೋ ಸಾವಿರಾರು ಕುಟುಂಬಗಳಿಗೆ ಪರಿಹಾರವನ್ನು ಮಾಡಿಕೊಟ್ಟಿರುತ್ತಾರೆ. ಗುರುಗಳಿಗೆ ಹಿಂದೆ ಕರೆ ಮಾಡಿ. ಮೊಬೈಲ್ ನಂಬರ್ 9611642526. ಚಳಿಯಲ್ಲಿ ಅಲೆಯುವುದು ದೈಹಿಕವಾಗಿ ಮಾತ್ರವಲ್ಲದೆ ಮಾನಸಿಕವಾಗಿಯೂ ನರಕವಾಗಿತ್ತು. ನಾನು ಊಟ ಮಾಡಿ 2-3 ದಿನಗಳೇ ಕಳೆದಿದ್ದವು. ಕೇವಲ ನೀರು ಮತ್ತು 5 ರೂಪಾಯಿಯ ಬನ್ ತಿಂದು ಹೊಟ್ಟೆ ಸಮಾಧಾನ ಮಾಡಿಕೊಂಡಿದ್ದೆ. ಕೆಲವೊಮ್ಮೆ ಹಣ ಸಿಕ್ಕಾಗ ಪಬ್ಗಳಿಗೆ ಹೋಗಿ ಅರಿವಿಲ್ಲದೆ ಖರ್ಚು ಮಾಡುತ್ತಿದ್ದೆ. ಉಳಿತಾಯದ ಅರಿವಿಲ್ಲದೆ ಮತ್ತೆ ಬೀದಿಗೆ ಬೀಳುತ್ತಿದ್ದೆ. ಅಂದು ನನ್ನ ಬಳಿ ಹಣವಿರಲಿಲ್ಲ. ಹಸಿವಿನಿಂದ ಒದ್ದಾಡುತ್ತಿದ್ದೆ. ನಮ್ಮಂತಹವರನ್ನು ಸಮಾಜ ಗಲೀಜು ಎಂದು ಭಾವಿಸುತ್ತಿತ್ತು. ಶ್ರೀಮಂತರು ಯಾವಾಗಲೂ ಶುಚಿಯಾದ ಸ್ಥಳಗಳ ಮಹಿಳೆಯರನ್ನು ಹುಡುಕುತ್ತಿದ್ದರು. ಆದರೆ ನನ್ನ ಪರಿಸ್ಥಿತಿ ದಯನೀಯವಾಗಿತ್ತು. ಚಳಿಯಲ್ಲಿ ನಡುಗುತ್ತಾ ನಾನು ದೇವರಲ್ಲಿ ಪ್ರಾರ್ಥಿಸಿದೆ, ಇಂದು ಹಸಿವು ನೀಗಿಸು ಎಂದು. ಅಷ್ಟರಲ್ಲಿ ಒಂದು ದುಬಾರಿ ಕಾರ್ ಬಂದು ನನ್ನ ಮುಂದೆ ನಿಂತಿತು. ಮನಸ್ಸಿನಲ್ಲಿ ಸಾವಿರಾರು ಆಲೋಚನೆಗಳೊಂದಿಗೆ ಕಾರಿನ ಬಳಿ ಓಡಿದೆ. ಒಳಗಿದ್ದ ವ್ಯಕ್ತಿ ತುಂಬಾ ಶ್ರೀಮಂತನಂತೆ ಕಂಡನು. ಅವರು ಏನನ್ನಾದರೂ ಹೇಳುವ ಮೊದಲೇ ನಾನು ಒಂದು ರಾತ್ರಿಗೆ ಕೇವಲ 3,000 ತೆಗೆದುಕೊಳ್ಳುತ್ತೇನೆ ಎಂದು ಧೈರ್ಯ ಮಾಡಿ ಹೇಳಿದೆ. ಹಸಿವಿನಿಂದ ಕಂಗೆಟ್ಟಿದ್ದ ಕಾರಣ ಅಷ್ಟು ಕಡಿಮೆ ಬೆಲೆ ಕೇಳಿದ್ದೆ. ನಾನು ನಿಮ್ಮನ್ನು ಖಂಡಿತ ಸಂತೋಷಪಡಿಸುತ್ತೇನೆ ಎಂದು ಭರವಸೆ ನೀಡಿದೆ. ಆ ವ್ಯಕ್ತಿ ನನ್ನನ್ನು ಒಮ್ಮೆ ಆಳವಾಗಿ ನೋಡಿ ಸಣ್ಣ ಧ್ವನಿಯಲ್ಲಿ ಕೇಳಿದರು, ನಿನ್ನ ಹೆಸರೇನು? ಆ ಪ್ರಶ್ನೆ ಕೇಳಿ ನಾನು ಒಂದು ಕ್ಷಣ ಮೌನವಾದೆ. ವರ್ಷಗಳಿಂದ ಯಾರೂ ನನ್ನ ಹೆಸರನ್ನು ಕೇಳಿರಲಿಲ್ಲ. ಎಲ್ಲರಿಗೂ ಕೇವಲ ಅವರ ಕೆಲಸದ ಮೇಲಷ್ಟೇ ಗಮನವಿತ್ತು. ನಾನು ಸಣ್ಣ ಧ್ವನಿಯಲ್ಲಿ ಸ್ನೇಹ ಎಂದು ಉತ್ತರಿಸಿದೆ. ಆ ಹೆಸರನ್ನು ಹೇಳುವಾಗ ಎಷ್ಟೋ ವರ್ಷಗಳ ನಂತರ ನನ್ನನ್ನು ನಾನು ಗುರುತಿಸಿಕೊಂಡಂತೆ ಭಾಸವಾಯಿತು. ನನ್ನ ಹೆಸರೇ ನನಗೆ ಹೊಸದಾಗಿ ಕೇಳಿಸಿತು. ಆ ವ್ಯಕ್ತಿ ಕಾರಿನಿಂದ ಕೆಳಗಿಳಿದು, ನಾನು ನಿನಗೆ ಒಂದು ರಾತ್ರಿಗೆ 5 ಲಕ್ಷ ರೂಪಾಯಿ ಕೊಡುತ್ತೇನೆ. ಬಾ, ನನ್ನ ಮನೆಗೆ ಹೋಗೋಣ, ಅಲ್ಲಿ ಉಳಿದ ವಿಷಯ ಮಾತನಾಡೋಣ ಎಂದರು. ನನ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಹಿಂದೆ ಮುಂದೆ ಯೋಚಿಸದೆ ಕೂಡಲೇ ಅವರ ಕಾರಿನಲ್ಲಿ ಕುಳಿತುಬಿಟ್ಟೆ. ಕಾರಿನ ಒಳಗಡೆ ಒಳ್ಳೆಯ ಸುಗಂಧವಿತ್ತು. ಆ ವ್ಯಕ್ತಿಯ ಕೈಯಲ್ಲಿದ್ದ ದುಬಾರಿ ವಾಚ್ ಮತ್ತು ಉಂಗುರಗಳನ್ನು ನೋಡಿ ನನಗೆ ಸ್ವಲ್ಪ ಭಯವಾಯಿತು. ಮುಂಬೈಗೆ ಬಂದು 2 ವರ್ಷಗಳಾಗಿದ್ದರೂ ಇಂತಹ ವೈಭೋಗವನ್ನು ನಾನು ನೋಡಿರಲಿಲ್ಲ. ಕಾರು ಕೊನೆಗೆ ಒಂದು ಭವ್ಯವಾದ ಬಂಗಲೆಯ ಮುಂದೆ ನಿಂತಿತು. ಬಂಗಲೆಯ ಒಳಗೆ ಹೋಗುವಾಗ ಅವರು ಎಚ್ಚರಿಸಿದರು, ಒಳಗೆ ಹೋದ ಮೇಲೆ ತುಂಬಾ ಮರ್ಯಾದೆಯಿಂದ ನಡೆದುಕೋ. ಕಿರುಚಾಡಿದರೆ ಅಥವಾ ದರ್ಪ ತೋರಿದರೆ ನಿನ್ನನ್ನು ಜೈಲಿಗೆ ಕಳಿಸುತ್ತೇನೆ. ನಾನು ಏನು ಹೇಳುತ್ತೇನೋ ಅದಕ್ಕೆ ಹ್ಞೂ ಎಂದು ಮೌನವಾಗಿ ಒಪ್ಪಿಕೋ ಎಂದು ಕಠಿಣವಾಗಿ ಹೇಳಿದರು. ಅವರ ಮಾತು ಕೇಳಿ ನನಗೆ ಹೆದರಿಕೆಯಾಯಿತು. ಹಸಿದುಕೊಂಡಿರುವುದೇ ಲೇಸು ಎಂದುಕೊಂಡು ಹೊರಗೆ ಹೋಗಲು ಯತ್ನಿಸಿದೆ. ಆದರೆ ಅವರು ತಡೆದರು. ನಾನು 2 ದಿನದಿಂದ ಏನೂ ತಿಂದಿಲ್ಲ, ಮೊದಲು ಏನಾದರೂ ತಿನ್ನಲು ಕೊಡಿ ಎಂದು ಬೇಡಿಕೊಂಡೆ. ಅವರು ನನ್ನನ್ನು ಗದರಿಸಿ ಸುಮ್ಮನಿರುವಂತೆ ತಾಕೀತು ಮಾಡಿ ಒಳಗೆ ಕರೆದೊಯ್ದರು. ಒಳಗೆ ದೊಡ್ಡ ಸಮಾರಂಭವೇ ನಡೆಯುತ್ತಿತ್ತು. ಎಲ್ಲರೂ ಶ್ರೀಮಂತರು, ದುಬಾರಿ ಉಡುಪು ಧರಿಸಿದ್ದರು. ಬಹುಶಃ ನಾನು ಇಲ್ಲಿ ನೃತ್ಯ ಮಾಡಬೇಕೇನೋ ಎಂದುಕೊಂಡೆ. ಆದರೆ ಆ ವ್ಯಕ್ತಿ ಎಲ್ಲರ ಮುಂದೆ ನನ್ನ ಕೈ ಹಿಡಿದು, ಇವಳೇ ನನ್ನ ಹೆಂಡತಿ ಸ್ನೇಹ. ನಾವು ಕಳೆದ 2 ವರ್ಷಗಳಿಂದ ಪ್ರೀತಿಸುತ್ತಿದ್ದೇವೆ ಎಂದು ಘೋಷಿಸಿದರು. ಅವರ ಮಾತು ಕೇಳಿ ನಾನು ಸ್ತಬ್ಧಳಾದೆ. ಅವರ ತಾಯಿ ಅಲ್ಲಿದ್ದ ಸಿಟ್ಟಿನಿಂದ ಬಂದು, ಏನಿದು ಹುಚ್ಚಾಟ, ಬೀದಿಯ ಹುಡುಗಿಯನ್ನು ಹೆಂಡತಿ ಎಂದು ಪರಿಚಯಿಸುತ್ತಿದ್ದೀಯಾ ಎಂದು ಕಿರುಚಿದರು. ಆಗ ಆ ವ್ಯಕ್ತಿ ಅಮ್ಮನಿಗೆ ಕೇಳಿಸುವಂತೆ, ನಾನು ಸ್ನೇಹ ಇಲ್ಲದೆ ಬದುಕಲಾರೆ, ಈಗಲೇ ಅವಳನ್ನು ಮದುವೆಯಾಗುತ್ತೇನೆ ಎಂದರು.
ಹೊಟ್ಟೆ ಹಸಿವು ಮತ್ತು ಈ ನಾಟಕದ ನಡುವೆ ನಾನು ಮೌನವಾಗಿರಬೇಕಾಯಿತು. ನನಗೆ ಆಗ ಊಟ ಮತ್ತು ಹಣದ ಅವಶ್ಯಕತೆ ತುಂಬಾ ಇತ್ತು. ಅವರು ಕೂಡಲೇ ಪುರೋಹಿತರನ್ನು ಕರೆಸಿದರು. ಅಲ್ಲಿನ ಪರಿಸ್ಥಿತಿ ನೋಡಿ ನಾನು ಅವರ ನಾಟಕಕ್ಕೆ ಸಾಥ್ ನೀಡಿದೆ. ಅನಿವಾರ್ಯತೆ ನನ್ನನ್ನು ಸುಳ್ಳು ಹೇಳುವಂತೆ ಮಾಡಿತ್ತು. ಅವರು ನನಗೆ ಸ್ವತಃ ಕೈಯಾರೆ ಊಟ ಮಾಡಿಸಿದರು. ಎಷ್ಟೋ ಕಾಲದ ನಂತರ ಅಂತಹ ಪ್ರೀತಿ ಸಿಕ್ಕಂತೆ ಭಾಸವಾಯಿತು. ಮದುವೆಯ ವಿಧಿವಿಧಾನಗಳು ನಡೆದವು. ಅಗ್ನಿಸಾಕ್ಷಿಯಾಗಿ ನಾವು ಸಪ್ತಪದಿ ತುಳಿದೆವು. ಮದುವೆ ಮುಗಿದ ಮೇಲೆ ನನ್ನನ್ನು ಮೇಲಿನ ಮಹಡಿಯ ಸುಂದರವಾದ ರೂಮಿಗೆ ಕರೆದೊಯ್ದು ವಿಶ್ರಾಂತಿ ಪಡೆಯಲು ಹೇಳಿದರು. ಆ ರೂಮು ಅರಮನೆಯಂತಿತ್ತು. ಮೃದುವಾದ ಹಾಸಿಗೆಯ ಮೇಲೆ ಮಲಗುತ್ತಿದ್ದಂತೆ ದೀರ್ಘವಾದ ನಿದ್ರೆಗೆ ಜಾರಿದೆ. ಮರುದಿನ ಬೆಳಗ್ಗೆ ಎದ್ದು ಬಾತ್ರೂಂ ವ್ಯವಸ್ಥೆ ತಿಳಿಯದೆ ಕೆಲಸದವಳ ಸಹಾಯ ಪಡೆದೆ. ಸ್ನಾನ ಮಾಡಿ ಸೀರೆ ಧರಿಸಿ ಕನ್ನಡಿಯಲ್ಲಿ ನೋಡಿದಾಗ ಹಳೆಯ ಸ್ನೇಹ ಮರಳಿ ಬಂದಂತೆ ಅನ್ನಿಸಿತು. ಸ್ವಲ್ಪ ಸಮಯದ ನಂತರ ಅಭಿಜಿತ್ ರೂಮಿಗೆ ಬಂದರು. ಅವರು ಸಮಾಧಾನವಾಗಿ ನನ್ನ ಬಳಿ ಕುಳಿತು ಅಸಲಿ ವಿಷಯ ತಿಳಿಸಿದರು. ಅವರ ಮನೆಯಲ್ಲಿ ಅವರ ಮಲತಾಯಿ ದುರಾಸೆಯಿಂದ ಅಭಿಜಿತ್ಗೆ ತಮಗೆ ಇಷ್ಟ ಬಂದ ಕಡೆ ಮದುವೆ ಮಾಡಲು ಹೊರಟಿದ್ದರು. ಅದನ್ನು ತಪ್ಪಿಸಲು ಅವರು ನನ್ನನ್ನು ಬಳಸಿಕೊಂಡಿದ್ದರು. ಅವರು ನನಗೆ 20 ಲಕ್ಷ ರೂಪಾಯಿ ಆಫರ್ ನೀಡಿದರು. 6 ತಿಂಗಳು ಅವರ ಜೊತೆ ಹೆಂಡತಿಯಾಗಿ ನಟಿಸಬೇಕು ಎಂದರು. ಅದಕ್ಕೆ ನಾನು ಒಪ್ಪಿಕೊಂಡೆ. ಆದರೆ ಅವರ ಮಾತುಗಳನ್ನು ಕೇಳುತ್ತಿರುವಾಗ ನನಗೆ ರೋಹನ್ ನೆನಪಾದನು. 2 ವರ್ಷದ ಹಿಂದೆ ನನ್ನ ಬದುಕನ್ನು ನಾಶ ಮಾಡಿದ ಆಕಾಶ್ ಇವನೇ ಇರಬಹುದೇ ಎಂಬ ಸಂಶಯ ಕಾಡಿತು. ಧೈರ್ಯ ಮಾಡಿ ನಾನು ಅವರ ಶರ್ಟ್ ಕಾಲರ್ ಹಿಡಿದು ಕೇಳಿದೆ, ನೀನು ಆಕಾಶನೇ ಅಲ್ವಾ? ನನ್ನನ್ನು ಊರಿಂದ ಕರೆಸಿ ಬೀದಿಗೆ ತಂದವನೂ ನೀನೇ ತಾನೇ ಎಂದು ಕಣ್ಣೀರು ಹಾಕಿದೆ. ಅಭಿಜಿತ್ ತಕ್ಷಣ ಮಂಡಿಯೂರಿ ಅಳುತ್ತಾ ಕ್ಷಮೆ ಕೇಳಿದರು. ಹೌದು, ನಾನು ಅಂದು ಅಸಹಾಯಕನಾಗಿದ್ದೆ. ಮನೆಯವರ ಒತ್ತಡಕ್ಕೆ ಬಲಿಯಾಗಿ ನಿನ್ನನ್ನು ಕೈಬಿಟ್ಟಿದ್ದೆ ಎಂದರು. ಅವರು ಅಂದು ನನ್ನನ್ನು ಹುಡುಕಲು ತುಂಬಾ ಪ್ರಯತ್ನಿಸಿದ್ದರಂತೆ. ಆದರೆ ವಿಫಲರಾಗಿದ್ದರಂತೆ. ತಮ್ಮ ತಪ್ಪಿನ ಪ್ರಾಯಶ್ಚಿತ್ತಕ್ಕಾಗಿ ಈಗ ನನ್ನನ್ನು ಗೌರವದಿಂದ ನೋಡಿಕೊಳ್ಳಲು ನಿರ್ಧರಿಸಿದ್ದರು. ನಾನು ಅವರ ಪಶ್ಚಾತ್ತಾಪವನ್ನು ನೋಡಿ ಅವರನ್ನು ಕ್ಷಮಿಸಿದೆ. ನಮ್ಮ ಜೀವನದ ಹೊಸ ಅಧ್ಯಾಯ ಅಲ್ಲಿಂದ ಪ್ರಾರಂಭವಾಯಿತು. ಅವರು ನನ್ನನ್ನು ಕೇವಲ ಮನೆಯಲ್ಲಿ ಕೂಡಿ ಹಾಕಲಿಲ್ಲ, ನನ್ನ ವಿದ್ಯಾಭ್ಯಾಸ ಮುಂದುವರಿಸಲು ಸಹಾಯ ಮಾಡಿದರು. ಇಂಗ್ಲಿಷ್, ಕಂಪ್ಯೂಟರ್ ಎಲ್ಲವನ್ನೂ ಕಲಿಸಿದರು. ನಂತರ ನನ್ನನ್ನು ಒಂದು ಚಾರಿಟಿ ಸಂಸ್ಥೆಗೆ ಸೇರಿಸಿದರು. ಅಲ್ಲಿ ನಾನು ನನ್ನಂತಹ ಸಂಕಷ್ಟಕ್ಕೆ ಸಿಲುಕಿದ ಮಹಿಳೆಯರಿಗೆ ಸಹಾಯ ಮಾಡಲು ಶುರು ಮಾಡಿದೆ. ಅಭಿಜಿತ್ ತನ್ನ ಮಾತಿನಂತೆ ನನಗೆ ಹೆಂಡತಿಯ ಗೌರವ ನೀಡಿದರು. ನಮ್ಮೂರಿನ ತಂದೆ ತಾಯಿಯ ಬಳಿ ಕರೆದೊಯ್ದು ಅವರ ಆಶೀರ್ವಾದ ಕೊಡಿಸಿದರು. ಇಂದು ನಾನು ಒಬ್ಬ ಸಂತ್ರಸ್ತೆಯಲ್ಲ, ಬದಲಾಗಿ ಇತರರಿಗೆ ದಾರಿದೀಪವಾಗುವ ಸಹಾಯಕಿಯಾಗಿದ್ದೇನೆ. ಸಮಾಜ ಕೂಡ ನನ್ನನ್ನು ಈಗ ಗೌರವದಿಂದ ಕಾಣುತ್ತಿದೆ. ಈ ಕಥೆಯ ಮೂಲಕ ನಾನು ಹೇಳಬಯಸುವ ಸಂದೇಶವೇನೆಂದರೆ, ಆನ್ಲೈನ್ ಸಂಬಂಧಗಳನ್ನು ಕುರುಡಾಗಿ ನಂಬಬೇಡಿ. ಪ್ರೀತಿ ಮತ್ತು ಹಣದ ಆಸೆಯಲ್ಲಿ ತಂದೆ ತಾಯಿಯನ್ನು ದೂರ ಮಾಡಿಕೊಳ್ಳಬೇಡಿ. ಬದುಕಿನಲ್ಲಿ ಎಷ್ಟೇ ದೊಡ್ಡ ತಪ್ಪುಗಳಾದರೂ ಪಶ್ಚಾತ್ತಾಪ ಮತ್ತು ಸತ್ಯವಿದ್ದರೆ ದೇವರು ಖಂಡಿತ 2ನೇ ಅವಕಾಶ ನೀಡುತ್ತಾನೆ. ಸ್ವಾವಲಂಬನೆಯೇ ಜೀವನದ ಅತಿ ದೊಡ್ಡ ಗೌರವ. ಮಹಿಳೆಯರು ಶಿಕ್ಷಣ ಮತ್ತು ಕೌಶಲದ ಮೇಲೆ ನಂಬಿಕೆ ಇಡಬೇಕು. ನನ್ನ ಕಥೆ ನಿಮ್ಮೆಲ್ಲರಿಗೂ ಸ್ಫೂರ್ತಿಯಾಗಲಿ ಎಂದು ಆಶಿಸುತ್ತೇನೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.